ನಿನ್ ಸರ್ಪ್ರೈಸ್ ಮಿಥುನ್, ಇದೆಲ್ಲ ಇನ್ನೂ ಸರ್ಪ್ರೈಸ್ ಇದೆ ನಿಮ್ಗೆ. ಅಸೆಂಬ್ಲಿಯಲ್ಲಿ ತಪ್ಪಿಸ್ಕೊಳ್ಬೇಕಂತ ಮೂರ್ಛೆಗೆ ಬಿದ್ದಿದ್ದು ನಿಂಗೆ ನೆನಪಿದೆ ಮಿಥುನ್? ಅದನ್ನ ಟೀಚರ್ ಕೂಡ ನಂಬಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಮಿಥುನ್. ಇಷ್ಟು ವರ್ಷದಲ್ಲಿ ನನಗೆ ಈ ತರ ಖುಷಿ ಯಾವತ್ತೂ ಆಗಿರ್ಲಿಲ್ಲ. ಆ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇರ್ಲಿಲ್ಲ ಅಲ್ವಾ ಸ್ಟೀಫನ್? ಹೌದು ಮಿಥುನ್. ನೋಡ ಅಸೆಂಬ್ಲಿಯಲ್ಲಿ ಹೆಂಗ್ ತಲೆ ಸುತ್ತ ಬಿಡ್ತೀನಿ. ಹೌದಾ? ಏನ್ ಗೊತ್ತಾ, ನಮ್ ನ್ಯೂ ಲ್ಯಾಬ್ ಇದೆಯಲ್ಲ, ಅದಕ್ಕೆ ಫಂಡ್ ಹಾಕ್ಬೇಕು ಅಂತಿಲ್ಲ ಅಂದ್ರೆ. ಅದೇಗೆ ಸಾಧ್ಯ? ಯಾರು ಕೊಟ್ರೆ ಅಮೌಂಟ್ ಅನ್ನು? ಅದು ಹೌದು, ನಮ್ಮ ಮಕ್ಕಳಿಗೋಸ್ಕರ ಮಾಡಿದಾರಲ್ಲ, ಅದೇ ದೊಡ್ಡದು. ಯಾರು ಡೊನೇಟ್ ಮಾಡಿದಾರಂತೆ, ಯಾರು ಅಂತ ಗೊತ್ತಿಲ್ಲ. ಕೆಲವೊಬ್ರು ಹೆಸರಿಗಾಗಿ ಕೊಟ್ಟಿರೋದಿಲ್ಲ, ಮನಸ್ಸಿನ ಕೊಟ್ಟಿರ್ತಾರೆ. ಅದು ಯಾರಿಂದ ಹೇಳಿ ಮುಂದೆ ನಿಮ್ಗೆ ಗೊತ್ತಾಗ್ತದೆ. ಏನ್ ಪೇಪರ್ ಇದೆ ನಿಮ್ದು? ಇದೊಂದು ಪೇಪರ ನೋಡು ಹೇಗಿದೆ ಅಂತ. ಇದೊಂದು ಬರೆಯುವುದ ನೀನು? ಎಂತ ಒಂದು ಮಕ್ಕಳು ಅಂತ ನಂಗೆ ಅರ್ಥ ಆಗುದಿಲ್ಲ. ಎಂತಕ್ಕೆ ಬರ್ತೀರಪ್ಪ ಸ್ಕೂಲಿಗೆ? ವೇಸ್ಟ್. 50 ಸಾಕಷ್ಟು. ಎಂತ ಮಾಡ್ತೀರಿ ಮನೆಗೆ ಹೋಗಿ? ಸುಮ್ಮನೆ ಆಟ ಆಡೋದು ಮಾತ್ರ ದುಡಿದ್ರಲ್ಲಿ ಮನೆಯಲ್ಲಿ ಸಾಕ್ಬಹುದು. ಈ ಕ್ಲಾಸ್ಗೆ ಬೇಡ ನನಗೆ, ನಾನು ಹೋಗ್ತೇನೆ. ಬಿಡಮ್ಮ, ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಬರುತ್ತೆ. 5ನೇ ಕ್ಲಾಸಲ್ಲಿ ಇರುವ ನನ್ನ ತಮ್ಮನಿಗೆ ನಿಂಚಿದ ಜಾಸ್ತಿ ಮಾರ್ಕ್ಸ್. ನೀನಿನ ಅಪ್ಪನ ಹಾಗೆ ಕೆಲಸಕ್ಕೆ ಹೋಗು, ಅದೇ ಆಗುವುದು ನಿನಗೆ. ಕಲಿಕ್ಕೆ ಅಂತ ನಿನಗೆ ಆಗ್ಲಿಕ್ಕೆ ಇಲ್ಲ. ಇನ್ನೊಮ್ಮೆ ಪೇಪರ್ ಮಾಡೋಣ. ಆಯ್ತಾ? ಏನ್ ಮಾಡ್ತಿದ್ದೀರಾ? ಕುತ್ಕೊಳ್ಳಿ. ಡಿಸಿಪ್ಲಿನರಿ ಏನ್ ಮಾಡುತ್ತೀವಿ ನಾನು?
ನಾಳೆ ಕರ್ಕೊಂಡು ಬನ್ನಿ ನಿಮ್ಮ ಪೇರೆಂಟ್ಸ್ ಅನ್ನು, ನಾನು ಅವ್ರಿಗೆ ಮಾತಾಡ್ಬೇಕು. ಶ್ರಮಿಸೋದಕ್ಕೆ ಆಗುದಿಲ್ಲ ಇದನ್ನು. ಇದು ವಿಷಯ ಇಷ್ಟು ಅಂತ ಹೇಳಿ ಹೋಗಿದಲ್ಲ ಮೇಲೆ ಏನ್ ಮಾಡುದು? ಒಂದು ಸ್ಕೂಲಲ್ಲಿ ಒಂದು ಡಿಸಿಪ್ಲಿನ್ ಅಂತ ಇದೆ, ಅದನ್ನು ಮೇಂಟೈನ್ ಮಾಡಿ ಕಲಿಬೇಕಲ್ಲ. ಸರಿ, ಒಂದು ಕ್ಲಾಸಿಗೆ ಹೋಗಿ. ಒಂದೊಂದು ಮಕ್ಕಳು ಬರ್ತಾರೆ ಶಾಲೆಗೆ. ಅಲ್ವಾ ಏನು ಅವನು ಎಷ್ಟೊಂದು ಕ್ಲಾಸ್ ಎಷ್ಟು ಜಗಳ ಮಾಡ್ತಿದ್ದಾನೆ, ಪೋಲಿ ತರ ಆಗ್ತದೆ. ನೀನ್ ನೋಡಿದ್ರೆ ಎಷ್ಟು ಕಷ್ಟಪಡ್ತಿದ್ದೀರ ಇಲ್ಲಿ. ಅಲ್ಲ ಅವ್ರಿಗೆ ಏನು ಅರ್ಥನೇ ಆಗುದಿಲ್ಲ ಅದು. ನೀವೇ ಏನಾದ್ರು ಮೇಡಮ್ ನಾನು ಹೇಳಿದ ಮಾತು ಒಂಚೂರು ಕೇಳೋದಿಲ್ಲ. ಅವನೇ ಅವನು ಹಠ ಮಾಡ್ತಾನೆ. ಆಯ್ತು ಸರಿ, ನೀವು ಟೆನ್ಷನ್ ಮಾಡಬೇಡಿ ಅಮ್ಮ, ಏನಾದ್ರೂ ಮಾಡ್ಕೊಂಡಿರ್ಲಿ ಅವನು. ನಿಶ್ಮಿತಾ, ಯಾಕೆ ಸ್ಟೂಡೆಂಟ್ಸ್ ಎಲ್ಲ ಬೈತಾ ಇದ್ದೀರಾ? ಎಷ್ಟೊಂದು ಮಾರ್ಕ್ ತೆಗೆಯುವುದಿಲ್ಲ, ಏನಿಲ್ಲ, ಜಗಳ ಮಾತ್ರ ಮಾಡ್ತಾನೆ ಇರ್ತಾರೆ ಕ್ಲಾಸ್. ಏನ್ ಮಾಡಿ ಮತ್ತೆ? ಯಾಕೆ ಸ್ಟೀಫನ್, ಏನಾಯ್ತು? ಅವನ ಮಾಡಲ್ಲ. ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ನಿಮ್ಗೆ ಏನೆಲ್ಲ ಮಾಡ್ತಾರೆ ಅಂತ. ಅದೆಲ್ಲ ಆಗೋದಿಲ್ಲ. ನೀವು 3 ಜನ ಜೊತೆ ಪ್ರಿನ್ಸಿಪಲ್ ಸೇರಿ ಲಾಸ್ಟ್ ಚಾನ್ಸ್ ಒಂದು ಕೊಡ್ಬೋದಲ್ಲ ಸ್ಟೂಡೆಂಟ್ಸ್ ಗೆ. ಏನ್ ಲಾಸ್ಟ್ ಚಾನ್ಸ್? ಎಷ್ಟು ಚಾನ್ಸ್ ಕೊಡುದು ಇವರಿಗೆ? ಎಷ್ಟು ಮಾಡಿದ್ರು ಅಷ್ಟೇನೆ. ಆದ್ರೂ ಅವ್ರ ಮಕ್ಕಳೆಲ್ಲ ಲಾಸ್ಟ್ ಚಾನ್ಸ್. ನಾನು ಯಾರು ಅಂತ ಕೇಳಿದಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಬನ್ನಿ ನೀವು. ಹೇಳಿ, ನಾನು ಇವತ್ತು ಒಂದು ವಿಷಯ ಕೇಳಬೇಕಿತ್ತು. ಏನೋ ಬೇಜಾರಾಗ್ಬೇಡಿ. ಇಲ್ಲ ಬರೋದಿಲ್ಲ. ಇವತ್ತು ನೀವು ಹಾಗೆ ಮಾಡಿದ್ರಲ್ಲ ಕ್ಲಾಸ್ ಅಲ್ಲಿ, ನೀವು ಮಾಡಿದ್ ಕರೆಕ್ಟ್ ಅನಿಸ್ತವ? ಮತ್ತೇನ್ ಮಾಡ್ಬೇಕಿತ್ತು ಮೇಡಮ್ ಹೇಳಿ? ಅವರಷ್ಟು ಜಗಳ ಎಲ್ಲ ಮಾಡ್ತಿದ್ದಾರೆ, ಮತ್ತೇನ್ ಮಾಡ್ಬೇಕಿತ್ತು? ಅವ್ರು ಯಾವಾಗ್ಲೂ ಅಷ್ಟು ಜೀವನದಲ್ಲಿ ಅಂತ ಉದ್ಧಾರ ಆಗೋರು ಅಂದ್ರೆ ಅಲ್ಲ. ಹೌದು, ಬಟ್ ಅದ್ರ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾವು ಇವತ್ತು ಆ ಮಕ್ಕಳು ಎಷ್ಟು ಮಾರ್ಕ್ಸ್ ಕಮ್ಮಿ ತೆಗೆದಿದ್ದಾರೆ, ಜೀವನದಲ್ಲಿ ಈ ರೇಂಜಿಗೆ ಅವ್ರು ಬೆಳೀತಾರೆ. ಬೇಕಿದ್ರೆ ನೀವು ಒಂದಲ್ಲ ಒಂದಿನ ನೋಡ್ತೀರಿ, ಅವ್ರು ನಮ್ಮ ಕಾಲೇಜಿಗೆ ರಿಟರ್ನ್ ಬಂದು ಅವ್ರ ಪೊಸಿಷನ್ ಏನಂತ ಅವ್ರು ನಮಗೆ ಪ್ರೂವ್ ಮಾಡಿ ಹೋಗ್ತಾರೆ. ಯಾವತ್ತೇ ಆಗಲಿ ಸ್ಟೂಡೆಂಟ್ಸಿಗೆ ನಾವು ಟೀಚರ್ಸ್ ಹಾಗೆ ಇರಬಾರ್ದು. ನಾವು ಕರೆಕ್ಟ್ ಅಲ್ವಾ? ಆಯ್ತು ಸರಿ, ನೋಡು. ಏನು ನಿಮ್ಗೆ ಫ್ರೀ ಇವತ್ತು? ನನಗೆ ಒಂದು ಕ್ಲಾಸ್ ಫ್ರೀ. ನಾನೊಂದು ಸ್ವಲ್ಪ ಪೇಜ್ ಹೌದಾ? ನಿಮ್ಗೊಂದು ವಿಷಯ ಗೊತ್ತಿದೆಯಾ? ಇವರು ಅನನ್ಯ ಮ್ಯಾನೇಜರ್ ಯಾವಾಗ ನೋಡಿದ್ರು ಆ ಮಕ್ಕಳ ಪರವಾಗಿಯೇ ಮಾತಾಡ್ತಾ ಬರ್ತಾರೆ. ಹೌದಾ? ಹಾಗೆ ಮಾಡ್ತಾರೆ. ಮತ್ತೆ ಎಲ್ಲದಕ್ಕೂ ಮಕ್ಕಳು ಅಂತ ತಲೆಯಲ್ಲಿ ಇದು ಇಟ್ಕೊಳ್ತಾರೆ ಅವರನ್ನ. ಆಗಿರ್ಬೋದು, ನಾವೇ ಈ ಗಾಳಿ ಮನಸ್ಸಿಗೆ ಒಂಥರ ಖುಷಿ ಕೊಡ್ತದಲ್ವಾ? ಜೀವನ ಬದಲಾಗುತ್ತೆ, ಆದ್ರೆ ನೆನಪುಗಳು ಮಾತ್ರ ಯಾವತ್ತೂ ಬದಲಾಗಲ್ಲ. ಅವುಗಳು ಯಾವಾಗಲೂ ನಮ್ಮ ಜೊತೆ ಇರ್ತವೆ ಸ್ಟೀಫನ್. A farewell is a special occasion held to express gratitude, share memories, and wish success to those who are leaving. ಫೇರ್ವೆಲ್ ನಡೀತಿದೆ ಅಲ್ವಾ? ಇದರಲ್ಲಿ ಯಾರು? ಅವರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಷ್ಟೇ. ಹೌದಾ? ಕುತ್ಕೊಂಡಿದ್ದಾರಲ್ಲ, ಅವರು ಸ್ಟೀಫನ್ ಅಂತ, ವಿಶ್ಮಿತ ಮೇಡಮ್ ಯಾವಾಗಲೂ ಬೈತಿದ್ರಲ್ಲ, ಅವರು ನಮ್ಮ ಕಾಲೇಜಿಗೆ ಕಟ್ಟಡಕ್ಕೆ ಫಂಡ್ ಕೊಟ್ಟಿದ್ದಾರೆ. ಹೌದಾ? ನೀವು ಸ್ಟೀಫನ್? ಹೌದು, ಸ್ಟೀಫನ್. ನಾನು ಹೇಳ್ತಿದ್ದೆ ಅಲ್ಲ ನಿಮಗೆ, ಯಾವತ್ತೂ ಕೂಡ ಸ್ಟೂಡೆಂಟ್ಸ್ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಇವತ್ತು ಅವನು ಬೆಳೆದು ಬಂದು ಅಚೀವ್ಮೆಂಟ್ ಮಾಡಿ ನಮ್ಮ ಕಾಲೇಜಿಗೆ ಫಂಡಿಂಗ್ ಬರೆಯುವಾಗ ಡೊನೇಟ್ ಮಾಡಿರುವ ಒಬ್ಬ ಪ್ರೌಡ್ ಅಲುಮಿನಿ. ಅಲ್ಲಿ ಕೂತಿದ್ದಾರಲ್ಲ ಸ್ಟೀಫನ್ ತಾಯಿ, ಅವರು ನೋಡಿ ಎಷ್ಟು ಕಷ್ಟಪಟ್ಟು ನಮ್ಮ ಕಾಲೇಜಲ್ಲಿ 10 ವರ್ಷದ ಹಿಂದೆಯಿಂದಲೂ ಕೂಡ ಇವತ್ತಿಗೂ ನಮ್ಮ ಕಾಲೇಜ್